ವೆಲ್ಕಮ್ ಬ್ಯಾಕ್. ಆಸ್ತಿ ಕುಸ್ತಿ ಡಿ ಕೆ ವರ್ಸಸ್ ಎಚ್ ಡಿ ಕೆ ಅಷ್ಟೇ ಅಲ್ಲ, ರಾಜಕಾರಣ ವರ್ಸಸ್ ಪ್ರಜಾಕಾರಣ ಅನ್ನೋದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಬಿಡದಿ ಟೌನ್ಶಿಪ್ ಅನ್ನೋದು ಒಂದು ನೆಪ ಆಗಿದೆ. ಅಂದರೆ ಇದು ಮೇಲ್ನೋಟಕ್ಕೆ ಡಿ ಕೆ ಮತ್ತು ಎಚ್ ಡಿ ಕೆ ಅವರ ನಡುವೆ ನಡೀತಾ ಇರುವಂಥ ಯುದ್ಧ ಇದ್ದಂಗೆ ಕಾಣ್ತಾ ಇದೆ. ಯಾಕೆ ನೀವು ಬೇರೆ ಬೇರೆ ಕಡೆ ಎಷ್ಟು ಗಮನ ಹಾಕಿದ್ದೀರಿ, ರೈತರ ಕಾಳಜಿ ಎಷ್ಟೆಲ್ಲ ವಹಿಸ್ತಾ ಇದ್ದೀರಿ, ಯಾಕೆ ಬಿಡದಿ ಅಷ್ಟೇನ ಕಾಣಿಸೋದು ನಿಮಗೆ? ಟೌನ್ಶಿಪ್ ಬೇರೆ ಕಡೆನೂ ಮಾಡಿ ಸ್ವಾಮಿ, ಯಾಕೆ ಆಗಬಾರ್ದು ಅಂತ ರೂಲ್ಸ್ ಇದೆಯಾ? ಬೇರೆ ಬೇರೆ ಕಡೆ ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾದಗಿರಿ, ಬೀದರ್ ಅಲ್ಲೂ ಮಾಡಲಿ. ಹಾಂ, ಅದು ಪ್ರಶ್ನೆ. ಲಾಭ ಯಾವುದು, ಯಾವುದ್ರ ಲಾಭ, ಯಾರಿಗೆ ಲಾಭ ಅನ್ನೋದು ಇಂಪಾರ್ಟೆಂಟ್. ಎಲ್ಲ ಅಧಿಕಾರದಲ್ಲಿ ಇದ್ದಾಗ ಆಸ್ತಿ ಏರಿಕೆ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಕಾಳಜಿ, ರೈತರ ಬಗ್ಗೆ ಕಾಳಜಿ. ಇದು ಸದ್ಯದ ವಾಸ್ತವ ಚಿತ್ರಣ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್ ಸರ್, ಈಗ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ವಿವಾದ ಅಲ್ಲ, ಇದು ಸಂವಾದ ಅಲ್ವೇ? ವಿವಾದಕ್ಕೆ ಸಂಬಂಧಪಟ್ಟಂಥ ಸಂವಾದ. ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ನೀವು? ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟಿತ್ತು, ಎಷ್ಟಾಯಿತು? 2004ರಲ್ಲಿ ಎಷ್ಟಿತ್ತು, 2008ರಲ್ಲಿ ಎಷ್ಟಿತ್ತು, 2013ರಲ್ಲಿ ಎಷ್ಟಿತ್ತು, 2018ರಲ್ಲಿ ಎಷ್ಟಾಯಿತು, 2023ರಲ್ಲಿ ಎಷ್ಟಿತ್ತು? 2004ರಲ್ಲಿ 7 ಕೋಟಿ ಅಂತಾರೆ, 2023ರಲ್ಲಿ ಅವರೇ ಘೋಷಣೆ ಮಾಡ್ಕೊಂಡಂಥದ್ದು 1413 ಕೋಟಿ. ಅರೆ ಅದಕ್ಕೆ ಬಿಡೆ ಇದೆ ರೀ, ಐ ಟಿ ಇದೆ, ಇ ಡಿ ಇದೆ, ಕಾನೂನಿದೆ ಅಲ್ವಾ ಅಂತ ಹೇಳ್ಕೋಬೋದು. ಆದರೂ ಇದು ಜನಸಾಮಾನ್ಯರ ಪ್ರಶ್ನೆ ಅನ್ನೋ ವಿಚಾರ ಕೇಳ್ತಾ ಇದ್ದೀನಿ. ಬರೀ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಶ್ನೆ ಅಷ್ಟೇ ಅಲ್ಲ, ಏನಾದರೂ ಹಂಗೇನಾದರೂ ಇದ್ರೆ ಮ್ಯಾಜಿಕ್ ಮಾಡೋಂಗಿದ್ರೆ ನಮಗೂ ಒಂದು ಸ್ವಲ್ಪ ಹೇಳ್ಕೊಡ್ಲಿ ಅಂತ. ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್. ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಸರ್? ನೋಡಿ ಮಾನ್ಯ, ಅಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಅಲ್ಲ ಇವಾಗ ಹೇಳ್ತಾ ಇದ್ದೀನಲ್ಲ, ಹೇಳ್ತೇನೆ, ಅದು ನನ್ನ ಇಂಟ್ರೆಸ್ಟು ಹೇಳ್ತೇನೆ. ಎಸ್ ಸರ್. ಈಗ ಮಾನ್ಯ ಕುಮಾರಸ್ವಾಮಿ ಅವರು 1413 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ. ಅವರು ಅಫಿಡವಿಟಲ್ಲಿ ಅದ್ರ ಜೊತೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಅವರು ನಾನೊಬ್ಬ ಬಿಸ್ನೆಸ್ ಮ್ಯಾನು, ನಾನೊಬ್ಬ ಎಜುಕೇಷನಿಸ್ಟು, ನಾನೊಬ್ಬ ಅಗ್ರಿಕಲ್ಚರಿಸ್ಟು ಅಂತನೂ ಮೆನ್ಷನ್ ಮಾಡಿದ್ದಾರೆ. ಯಾವುದು ನೋಡಿ, ಯಾವುದೂ ರಹಸ್ಯ ಇಲ್ಲ ಇದರಲ್ಲಿ. ಅಲ್ಲ, ಯಾವುದೂ ರಹಸ್ಯ ಇಲ್ಲ. ಅವ್ರು ಹೇಳಿದ್ದಾರೆ, ಅಲ್ಲ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಅವ್ರು ಸುಮಾರು ಸಲ ಹೇಳಿದ್ದಾರೆ, ಹಲವಾರು ಸಲ ಹೇಳಿದ್ದಾರೆ. ಅವರು ಯಾವುದು ಮುಚ್ಚಿಟ್ಟಿರುವಂತ ಯಾವುದೂ ರಹಸ್ಯನೂ ಇಲ್ಲ. ಅರ್ಥ ಆಯ್ತಲ್ಲ? ಅವ್ರು ಇವತ್ತು ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ, ರಾಜ್ಯದ ಜನತೆ ಮುಂದೆ ತಂದಿದ್ದಾರೆ. ಬೈ ಆಕ್ಯುಪೇಷನ್, ಬೈ ಪ್ರೊಫೆಷನ್, ಬೈ ಪ್ಯಾಷನ್. ಇಲ್ಲಿ ರಾಜ್ಯದ ಸಾಹಿತ್ಯ ಚಂದ ಆಗಿದೆ. ಅಲ್ಲ, ರಾಜ್ಯದ ಜನತೆ ಮುಂದೆ ಅವರು ಅದನ್ನ ಬಹಿರಂಗವಾಗಿ ಹೇಳಿರುವಂತದ್ದು. ಅರ್ಥ ಆಯ್ತಲ್ಲ? ಸೊ ಅದರಲ್ಲಿ ಯಾವುದೋ ರಹಸ್ಯ ಇಲ್ಲ, ಯಾವುದು ಮುಚ್ಚುಮರೆ ಇಲ್ಲ, ಯಾವ ಮಾಹಿತಿಯನ್ನು ಅವರು ಮರೆಮಾಚಿಲ್ಲ. ಈಗ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ಬೇಕಾಗ್ತದೆ. ಈಗ ನಮ್ಮ ವಿಶ್ಲೇಷಣೆ ಅವರು ಹೇಳ್ತಾ ಇದ್ರು, ಅದೇ ಹೇಳ್ತಾ ಇದ್ರಲ್ಲ, ಬೈ ಪ್ರೊಫೆಷನ್ ಐ ಆಮ್ ಅ ಬಿಸ್ನೆಸ್ ಮನ್ ಅಂದ್ರೆ ಅವರು ನೋಡಿ ಬೈ ಬಿಸ್ನೆಸ್ ಇಂದ ಅವ್ರು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ನನಗೆ ನೀವು ಹೇಳ್ಬೇಕು, ಆರ್ ಅಶೋಕ್ ಅವರು ಯಾವ ರೀತಿ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು ಚೆಕ್ ಮುಖಾಂತರ ತಗೊಂಡ್ರು, RTGS ಮುಖಾಂತರ ತಗೊಂಡ್ರು, ಅದೆಲ್ಲ ಅವ್ರು ಅಲ್ಲ ಆ ಪ್ರಪಂಚದ ಮುಂದೆ ಇದೆ ಯಾವ ರೀತಿ ಅವ್ರು ತಗೊಂಡು ಅದನ್ನ ಮಾಡಿದ್ರು ಅಂತ. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ನಮ್ಮ ವಿಶ್ಲೇಷಕರು ಹೇಳ್ತಾ ಇದ್ರು, ಗಾಜಿನ ಮನೆಯಲ್ಲಿರೋರು ಬೇರೆ ಅವ್ರ ಮೇಲೆ ಕಲ್ಲು ಹಾಕಬಾರ್ದಂತ. ಸೊ ಆ ಥರ ಇವತ್ತಿನ ಪರಿಸ್ಥಿತಿ ಇದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಓಪನ್ ಆಗಿ ಅಫಿಡವಿಟಲ್ಲಿ ಕೊಟ್ಟಿರುವಂಥದ್ದು ಯಾವುದೇ ಮರೆಮಾಚಿಲ್ಲ. ಕುಮಾರಸ್ವಾಮಿ ಅವರು ತಪ್ಪು ತಿಳ್ಕೊಂಡ್ರಿ ಅನ್ಸತ್ ನನ್ನ ಪ್ರಶ್ನೆನ. ಅವ್ರು ಬಹಿರಂಗವಾಗಿ ಹೇಳಿರೋದೇ, ಘೋಷಣೆ ಮಾಡಿದ್ದೆ. ಇದು ಹೆಂಗಿದೊಂದು ಮ್ಯಾಜಿಕ್ ಹೇಳ್ಕೊಡಿ ಏನ್ರಿ? ನಾವು ಅಷ್ಟೇ ಹೇಳ್ತಾ ಇದೀನಲ್ಲ, ಬಿಸ್ನೆಸ್ ಮುಖಾಂತರ ಮಾಡಿದ್ದಾರೆ ಸರ್. ನೀವು ಪಕ್ಷದ ವಕ್ತಾರ ಇದ್ದೀರಿ, ನೀವು ಯಾವತ್ತು ಅನಿಸ್ಲಿಲ್ವಾ? ನೋಡಿ, ಯಾವುದು ಅವರು ಹೇಳ್ತಾ ಇದ್ದೀನಿ, ನನ್ ಕೇಳಿದ್ರೆ ಹೂ ಅಂತೀನಿ. ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ, ಆದ್ರೆ ಅವರು ಈ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡುವಂತಹ ಸಾಮರ್ಥ್ಯ, ಅವ್ರ ಶಕ್ತಿ, ಅದು ಎಲ್ರಿಗೂ ಅವ್ರವ್ರದ್ದೇ ಆದಂತಹ ಒಂದು ಡೆಸ್ಟಿನಿ. ಅದು ಎಲ್ರಿಗೂ ಬರಲ್ಲ. ಅರ್ಥ ಆಯ್ತಲ್ಲ? ಬಿಲ್ ಗೇಟ್ಸ್ ಅಂತವರು ಇದ್ದಾರೆ, ಎಲನ್ ಮಸ್ಕ್ ಅಂತವರು ಇದ್ದಾರೆ. ಸೊ ನೋಡಿ, ಇವತ್ತು ಸಂಪತ್ತು ಇರ್ಬೋದು, ಇದಿರ್ಬೋದು, ಅವರವರ ಹೋರಾಟ ನೋಡಿ. ನಾವು ಹೆಮ್ಮೆ ಇದೆ ಸರ್, ನಮ್ಮ ದೇಶದ ಮುಖ್ಯಮಂತ್ರಿ ಅದು ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ, ನಂಬರ್ 1 ಇನ್ ಇಂಡಿಯಾ. ಅದೇ ಹೇಳ್ತಾ ಇದ್ದೀನಿ. ಅದಕ್ಕೆ
ಅವರ ಪರಿಶ್ರಮ, ಅವ್ರ ಹೋರಾಟ, ಅವ್ರು ಮಾಡಿದಂಥ ಬಿಸ್ನೆಸ್ಸು ಎಲ್ಲವೂ ಇರುತ್ತೆ. ಹಲವಾರು ವರ್ಷಗಳ ಒಂದು ಅದ್ರ ಹಿಂದೆ ಒಂದು ಆ ಸಫಲತೆಯ ಶ್ರಮ, ಒಂದು ಗಾತೆ ಹಿಂದೆ ಕಷ್ಟ, ಒಂದು ಎಲ್ಲವೂ ಇರುತ್ತೆ. ಹಾಗಾಗಿ ನಾವು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರಿಗೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟು 20 ವರ್ಷದಿಂದ ಬರೀ ಸ್ಟೇಟ್ಮೆಂಟೇ ಕೊಡೋದು, ಬರೀ ಹೇಳಿಕೆಗಳನ್ನ ಕೊಡೋದು. ಇವತ್ತು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಆ ಮಂತ್ರಿ ಆಗಿ ಇವತ್ತು ಯಾವ್ಯಾವ ಯೋಜನೆಗಳನ್ನು ತಂದಿದ್ದಾರೆ, ಭದ್ರಾವತಿ ಯೋಜನೆ ಏನಾಯಿತು, ಮಂಡ್ಯದೇನಾಯಿತು, ಆಮೇಲೆ ಬಹಳಷ್ಟು ಹೊಸ ಯೋಜನೆಗಳನ್ನು ತರ್ತೇನೆ ಅಂತ ಹೇಳಿದ್ರು. ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ, ಬರೀ ಕಾಗದದ ಮೇಲೇನೆ ಉಳ್ಕೊಂಡಿರೋದು. ಇವತ್ತು ಬರೀ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತೇನೋ ಒಂದು ರೈತರ ಇಶ್ಯೂ ಇಟ್ಕೊಂಡು ಮತ್ತೆ ಮುಂದೆ ಏನಾದರೂ ಅಧಿಕಾರ ಬರುತ್ತಾ ಅನ್ನೋದು ಬರೀ ಅಧಿಕಾರದ ಹಪಾಪಿ ಬಿಟ್ರೆ ಇವ್ರಿಗೆ ಏನೂ ಇಲ್ಲ. ಇವರು ನೋಡಿ ಹಪಾಪಿ ಯಾರಿಗಿಲ್ಲ, ಅಲ್ಲ ಹೇಳ್ತಾ ಇದ್ದೀನಿ ನೋಡಿ, ಕಾಂಗ್ರೆಸ್ ರೈತರ ಬಗ್ಗೆ ಕರಾಳ ಕಾನೂನುಗಳನ್ನ ತಂದು ರೈತರನ್ನ ದಾರಿಯಲ್ಲಿ ಬಿಟ್ಟು ಸುಮಾರು 700-800 ಜನ ಸಾಯುವಂತ ಪರಿಸ್ಥಿತಿ ಮಾಡಿದಂತ ಪಕ್ಷ ಜೊತೆಯಲ್ಲಿ ಅವ್ರು ಇವತ್ತು ಗುರುಸ್ಕೊಂಡು ಇವತ್ತು ರೈತರ ಬಗ್ಗೆ ಮಾತನಾಡೋ ಯಾವುದೇ ಅಧಿಕಾರದ ಹಪಾಪಿ ಇಲ್ವಾ? ಯಾರು ಸನ್ಯಾಸಿಗಳಲ್ಲಿ ಇರುತ್ತೆ, ಆದರೆ ಈ ಎಕ್ಸ್ಟೆಂಟ್ ಗೆ ಇರಬಾರ್ದು ಅಂತ ಹೇಳಿ ಅರ್ಥ ಆಯ್ತಲ್ಲ. ಪಕ್ಷದ ಯಾವ ಎಕ್ಸ್ಟೆಂಟ್ ಇರಬಾರ್ದು ಅಂತ ಹೇಳಿದ್ರೆ ಸ್ಥಾಪಿಸಿರುವಂತಹ ಹೇಳ್ತೇನೆ ನೋಡಿ, ಪಕ್ಷದಲ್ಲಿ ಜೊತೆಗೆ ಹೆಂಗ್ ಹೋದ್ರಲ್ಲ ಆ ರೀತಿ ಇರಬಾರ್ದು ಅಂತ ಸಿದ್ಧಾಂತವನ್ನ ಗಾಳಿಗೆ ತೂರಿ ಜಾತ್ಯತೀತ ಅನ್ನೋ ಒಂದು ಪಕ್ಷ ಅಂತ ಹೇಳಿ ಪಕ್ಷ ಜೊತೆಯಲ್ಲಿ ಬರೀ ಅಧಿಕಾರಕ್ಕೋಸ್ಕರ ಬೇರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾ ಇದೀವಿ ನಾವು, ಅಧಿಕಾರದ ಈ ಮಟ್ಟಕ್ಕೆ ಇರಬಾರ್ದು. ಸಿದ್ಧಾಂತವನ್ನ ಗಾಳಿಗೆ ತೂರಿ ಅವರು ಅಧಿಕಾರ ನಡೆಸುತ್ತಿದೆಯಲ್ಲ, ಅದು ನೀವು ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಜನ ನಿಮ್ಗೆ ತಕ್ಕ ಪಾಠವನ್ನ ಹಳೆ ಮೈಸೂರು ಭಾಗದಲ್ಲಿ ಇವತ್ತು 14-15 ಸೀಟ್ಗಳಿದೆ ಅವ್ರದ್ದು. ಅದು ಮುಂದಿನ ದಿನ ಇನ್ನೂ ಕುಸಿಯತ್ತೆ. ಅದು ಅಲ್ಲಲ್ಲ, ಈಗ ಸಿಎಂ ಇವತ್ತೇನೆ ಆಗಿದಾರಲ್ಲ, ಅವ್ರೇ ಮಂತ್ರಿ ಮಂಡಲ ಏನ್ ಹೇಳ್ತಾ ಇದೆ ಇಷ್ಟೆಲ್ಲ ಹೇಳ್ತಾರೆ. 6 ತಿಂಗಳವರೆಗೆ ವಿರೋಧ ಪಕ್ಷದ ನಾಯಕನ ಮಾಡೋಕ್ಕಾಗಿರ್ಲಿಲ್ಲ ಬಿಜೆಪಿ ಅವ್ರಿಗೆ. ಅರ್ಥ ಆಯ್ತಲ್ಲ? ಈಗ ಕಾಂಗ್ರೆಸ್ ವಕ್ತಾರರಿಗೆ ಒಂದು ಪ್ರಶ್ನೆ ಕೇಳಿದ್ವಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವ್ರು ಹೇಳಿದ್ರು ಬೈ ಪ್ರೊಫೆಷನ್, ಆಕ್ಯುಪೇಷನ್ ಡ್ಯಾಶ್ ಡ್ಯಾಶ್ ಹೇಳಿದ್ರು. ಅದು ಓಕೆ, ನಾವು ಅದನ್ನ ಡಿನೈ ಮಾಡ್ತಾ ಇಲ್ಲ. ಆಮೇಲೆ ಅವ್ರ ಮೇಲೆ ಹೊಟ್ಟೆಯವರಿಂದ ಹೇಳ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಿಜಕ್ಕೂ ಹಂಗೆ ನಮ್ಮ ಪ್ರಜೆಗಳು ಹಂಗಿರ್ಲಪ್ಪ, ಸ್ವಲ್ಪನಾದ್ರೂ ಇರ್ಲಿ ಅನ್ನೋ ಒಂದು ಕಳಕಳಿಯಿಂದ ಕೇಳ್ತಾ ಇದೀವಿ ಅಷ್ಟೇ ಅಲ್ವಾ? ಅದಕ್ಕೆ ಅವ್ರೇನ್ ಹೇಳಿದ್ರು, ವಿರೋಧ ಪಕ್ಷವನ್ನು ಕೇಳಿದ್ರು, ಅಧಿಕಾರದ ಹಪಾಪಿಗೆ ನೀವ್ ಹೆಂಗಿದ್ದೀರಾ ಗೊತ್ತಿಲ್ವಾ ಅಂತ ಅಲ್ವಾ? ಎಚ್ ಡಿ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿತ್ತು? 2008ರಲ್ಲಿ 39 ಕೋಟಿ ತೋರಿಸಿದ್ರು. 2009ರಲ್ಲಿ ಎಷ್ಟು ತೋರಿಸಿದ್ರು? 49 ಕೋಟಿ. 2013ರಲ್ಲಿ 137 ಕೋಟಿ. 2014ರಲ್ಲಿ 149 ಕೋಟಿ. 2018ರಲ್ಲಿ 167 ಕೋಟಿ. 2023ರಲ್ಲಿ 189 ಕೋಟಿ. 2024ರಲ್ಲಿ 217 ಕೋಟಿ. ಓಕೆ,